ಸೊ ಎಲ್ಲರಿಗೂ ಹೆಲೋ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಎನ್ ವಿ ಆಕ್ಟರ್ ಚಾನಲ್ಗೆ ಮತ್ತು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ವಿಚಾರನಪ್ಪ ಅಂತ ಅಂದರೆ, ನಾನು ಮತ್ತು ನಮ್ಮ ಅಮ್ಮನೂ ಸರ್ಪಳಿ ಕೆಂಚರಾಯ ತೇಜರು ಅಲ್ಲಿಗೆ ಹೋಗ್ತಾ ಇದ್ದೀವಿ. 4 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಟೋಕನ್ನು 3 ಗಂಟೆಗೆ ಶುರು ಮಾಡ್ತಾರೆ. ಹೂ ಕೇಳೋಕ್ಕಂತ ಹೋಗಬೇಕಲ್ಲ ನಾವು, ಹಾಗಾಗಿ ಟೋಕನ್ನು 3 ಗಂಟೆಗೆ ಶುರು ಮಾಡ್ತಾರೆ. ನಾವು ಅಲ್ಲಿಗೆ ಹೋದ್ವು. ನಾವು ದೇವಸ್ಥಾನದ ಹತ್ರ ಹೋದ್ವು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸೂರ್ಯ ನೋಡೋಣ ಅಂದ್ಬಿಟ್ಟು ನೋಡಿದರೆ ಬರೀ ಚಂದ್ರ ಐತೆ, ಸೂರ್ಯನೇ ಬಂದಿಲ್ಲ ಇನ್ನೂ. ಸೊ ಹಂಗೆ ನಾನು ಮತ್ತು ನಮ್ಮ ಅಮ್ಮನೂ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಅಂತೂ ಇಂತೂ ತಲುಪೇ ಬಿಟ್ವು. ನೋಡಿ, ನಾವು ಬಂದಿದ್ದು ಇದಕ್ಕೂ ಅಲ್ಲಿ ದೇವರು ಇದು ಏನು ಗುಡಿ ಇರುತ್ತಲ್ಲ, ಅದನ್ನು ಕ್ಲೋಸ್ ಮಾಡಿದ್ರು. ಆಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ನೋಡಿದರೆ ಜನಗಳಂತೂ ನಾನಾ ಮುತ್ಕೊಂಡವ್ರೆ. ಟೋಕನ್ ತಗೊಳಕ್ಕೆ ಬೆಳಗ್ಗೆ ಎದ್ಬಿಟ್ಟು ಹೂ ಕೇಳಬೇಕಲ್ಲ. ಈ ದೇವರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ, ನಾನು ನಿಮಗೆ ವಿಡಿಯೋದಲ್ಲೇ ಹಾಕಿದ್ದೆ ಯಾವ ಥರ ಏನಾಗುತ್ತೆ ಈ ದೇವ್ರಿಗೆ ಬಂದರೆ, ಯಾವ ಥರ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಹಾಕಿದ್ದೆ. ಹಾಗಾಗಿ ಮತ್ತೆ ಇನ್ನೊಂದ್ಸಲಿ ಪಾರ್ಟ್ 3 ಹಾಕ್ತಾ ಇದ್ದೀನಿ. ಯಾರ್ಯಾರಿಗೆ ಇನ್ನೂ ಈ ವಿಡಿಯೋ ತುಂಬ ಇನ್ನೂ ಗೊತ್ತಾಗಲಿಲ್ಲ ಅವರೆಲ್ಲ ಮತ್ತೆ ಫಸ್ಟಿಂದ ನೋಡಿ ಅಂತ ಹೇಳೋಕ್ಕೆ ಬಯಸ್ತಿದ್ದೀನಿ. ಸೊ ಆಮೇಲೆ ನಮ್ಮಮ್ಮ ನನಗೆ ಕರೆದ್ಬಿಟ್ಟು ಬಾರಪ್ಪ ಟೋಕನ್ ಕೊಡ್ತಿದ್ದಾರೆ ಅಂತ ಕರೆದ್ರು. ನಮಗೆ ಸಿಕ್ಕಿದ ಟೋಕನ್ ನೋಡಿದರೆ 15 ಮತ್ತು ಒಂದು 22 ಆ ನಂಬರ್ ನಮಗೆ ಸಿಕ್ಕಿತ್ತು. ಆಮೇಲೆ ಹಂಗೆ ಪೂಜೆ ಸಾಮಾನು ಇಲ್ವಲ್ಲ ಅಂದ್ಬಿಟ್ಟು ಮನೆಗೆ ಬರೋಣ ಅಂತ ಬಂದರೆ ಅಲ್ಲಿ ಪೂಜೆ ಸಾಮಾನು ಇರಲಿಲ್ಲ. ಮನೆಗೆ ಬಂದು ನಮ್ಮ ಅಜ್ಜನ ಕರ್ಕೊಂಡು ಹೋಗೋಣ ಅಂದರೆ, ಹಾಗಾಗಿ ನಾವು ಮಾರ್ಕೆಟಿಗೆ ಹೋದ್ವು. ಮಾರ್ಕೆಟಲ್ಲಿ ಹಣ್ಣು ಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ತೊಗೊಂಡ್ವು. ತೆಂಗಿನಕಾಯಿ ರೇಟ್ ಕೇಳಿದರೆ kg 60 ರೂಪಾಯಿ. ನಾವು 2 kg ಪ್ಯಾಕ್ ಮಾಡಿಸ್ಕೊಂಡು ಮುಂದೆ ಬಂದ್ವು ಹೂ ತಗೊಳ್ಳೋಣ ಅಂದ್ಬಿಟ್ಟು. ಹೂ ತಗೊಳಕ್ಕೆ ಬಂದರೆ ಅದೆಷ್ಟು ಹೇಳಬೇಕು, 80 ರೂಪಾಯಿ ಮಾರು ಹೇಳ್ಬಿಡೋದ. ಸರಿ ಆಯಿತು ದೇವರಿಗಲ್ಲ ಅಂದ್ಬಿಟ್ಟು ತಗೊಂಡ್ವು. 2 ಮಾರು ಹೂ ತಗೊಂಡ್ವು. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಬಾಳೆಹಣ್ಣು ತಗೋಣ ಅಂತ ಹೊರಟ್ವು. ಬಾಳೆಹಣ್ಣು ತಗೊಂಡಾದ್ಮೇಲೆ ಮನೆ ಕಡೆಗೆ ಹೊರಟ್ವು ನಾನು ಮತ್ತು ನಮ್ಮಮ್ಮನೂ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಫುಲ್ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ನಮ್ಮ ಅಜ್ಜಿ ನಮ್ಮ ತಂಗಿದು ತಲೆ ಬಾಚ್ತಾ ಇದ್ದಾರೆ. ನಮ್ಮಮ್ಮ ಅಡುಗೆ ಅಲ್ಲಿಗೆ ತಿಂಡಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಏನಪ್ಪ ಅದು ಏನು ತಿಂಡಿ ಮಾಡ್ತಿದ್ದಾರೆ ಅಂತಂದರೆ ಟೊಮೊಟೊ ಬಾತ್ ಮಾಡ್ತಿದ್ದಾರೆ. ಯಾಕಂದರೆ ಅದು ನನ್ನ ಫೇವ್ರೇಟ್ ಅಲ್ವಾ ಟೊಮೊಟೊ ಬಾತು, ಹಾಗಾಗಿ ನನ್ನ ಫೇವ್ರೇಟ್ ಇರೋ ತಿಂಡಿನ ಇವತ್ತು ಮಾಡ್ತಿದ್ದಾರೆ. ಸೊ ಅದಾದ ನಂತರ ನಾನು ಸ್ನಾನ ಎಲ್ಲ ಆಗಿತ್ತು. ಅಷ್ಟೊತ್ತಿಗೆ ದೇವ್ರ ಮನೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವ್ರನ್ನೆಲ್ಲ ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ನೀವೇ ನೋಡ್ತಿದ್ದೀರಾ. ನೆಕ್ಸ್ಟ್ ಅದಾದ ನಂತರ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದ್ವು. ನಮ್ಮ ಅಜ್ಜಿ ಕರ್ಕೊಂಡು ನಾನು ಮತ್ತು ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅಜ್ಜಿ 4 ಜನ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋದ್ವು. ದೇವಸ್ಥಾನದಲ್ಲಿ ನಾವು ಟೋಕನ್ ಇಸ್ಕೊಳ್ಳೋಕೆ ಬಂದಾಗ ಅಷ್ಟೊಂದು ಜನ ಇರಲಿಲ್ಲ. ಈಗ ನೋಡಿದ್ರು ಹೊಸಿ ಜನ ಅವ್ರ. ಸೊ ಇವತ್ತು ಏನಂತ ಗೊತ್ತಿಲ್ಲ, ಇವತ್ತು ದೇವಸ್ಥಾನದಲ್ಲಿ ದೇವರೇ ಬರಲಿಲ್ಲ. ಯಾಕಪ್ಪ ಅಂತ ಅಂದರೆ ನಮಗೂ ಗೊತ್ತಿಲ್ಲ. ಅದು ದೇವರು ಯಾವತ್ತು ಬರುತ್ತೆ ಅಂದರೆ ಬುಧವಾರ ಶನಿವಾರ ಬರುತ್ತಂತೆ. ಅದು ಬಂದಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂದರೆ ನನಗೂ ಗೊತ್ತಿಲ್ಲ ಅದೇನಕ್ಕೆ ಬಂದಿಲ್ಲ ಅಂತ. ಸೊ ನೆಕ್ಸ್ಟು ಏನಾದರೂ ಬಂದರೆ ಅದನ್ನೇ ಸಪ್ರೇಟಾಗಿ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನೆಕ್ಸ್ಟು ನೋಡಿ, ಇಲ್ಲಿ ಹೊಸಿ ಜನ ನಿಂತವ್ರ ಹೂ ಕೇಳೋಕ್ಕೆ. ಹೆಚ್ಚು ಕಮ್ಮಿ ಟೋಕನ್ ನಂಬರ್ 1ರಿಂದ 150 ಟೋಕನ್ ಹೋಗವೇನೋ, ಆ ಥರ ನಿಂತವ್ರೆ ಕ್ಯೂ ಜನಗಳು. ಸರಿ ಆಯಿತು, ನಮ್ಮದೆಲ್ಲ ಹೂ ಕೇಳಾದ್ಮೇಲೆ ಈಗ ಕೆಂಚರಾಯ ಅವರ ತಂಗಿ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ನಮ್ಮ ಅಜ್ಜಿ ಏನೋ ಹೂ ಕೇಳ್ತಾ ಇದ್ದಾರೆ. ಅಲ್ಲಿ ನೀವೇ ನೋಡ್ತಾ ಇದ್ದೀರಾ ದೇವ್ರನ್ನ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂದ್ಬಿಟ್ಟು. ತುಂಬ ನಂಗೆ ಇಲ್ಲಿಗೆ ಬಂದಮೇಲೆ ತುಂಬ ಮನಃಶಾಂತಿ, ಏನು ಸುಖ ಶಾಂತಿ ನೆಮ್ಮದಿ ಎಲ್ಲ ನಮ್ಮ ಮನೆಯವ್ರಿಗೆಲ್ಲ ಏನು ತೊಂದರೆ ತಾಪತ್ರೆ ಇಲ್ದಲ್ಲಿ ಎಲ್ಲ ನಾವು ಆರೋಗ್ಯವಾಗಿದ್ದೀವಿ. ಏನೋ ಅಂತ ಗೊತ್ತಿಲ್ಲ, ನಮ್ಮಪ್ಪನ ಸನ್ನಿಧಿಗೆ ಬಂದರೆ ಒಂಥರ ಖುಷಿ ಸಂತೋಷ. ಸರ್ಪಳಿ ಕೆಂಚರಾಯ ಅಂದ್ರೆ ಕಿಕ್ಕು, ಅದಂದ್ರೇ ನಮಗೆ ಕಿಕ್ಕು. ಹಂಗಂದ್ರೆ ನಮಗೆ ಮನಃಶಾಂತಿ ಎಲ್ಲ ನಮಗೆ ಸಿಗುತ್ತೆ ಅಂತ. ಸೊ ಅದಾದ ನಂತರ ಈಗ ಎಲ್ಲ ಆಯಿತು. ಅಲ್ಲಿ ದೇವಸ್ಥಾನದಲ್ಲೆಲ್ಲ ದೇವ್ರು ಬರಲ್ಲ ಅಂತ ಗೊತ್ತಾದ್ಮೇಲೆ ನಾನು ಮತ್ತು ನಮ್ಮಮ್ಮ 4 ಜನ ಸೇರ್ಕೊಂಡು ಮನೆ ಕಡೆಗೆ ಹೊರಟು. ಮನೆ ಕಡೆ ಬರಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಇತ್ತು. ರೈಲ್ವೆ ಟ್ರ್ಯಾಕಲ್ಲಿ ಗೂಡ್ಸ್ ಗಾಡಿ ಹೋಗ್ತಿತ್ತು. ಹಾಗಾಗಿ ಗೂಡ್ಸ್ ಗಾಡಿ ಹೋಗಲಿ ಅಂದ್ಬಿಟ್ಟು ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು 5 ನಿಮಿಷ ಆದಮೇಲೆ ಬಾಗಿಲು ಅದು ಇದಿರುತ್ತಲ್ಲ ಏನು ನಾವು ಟ್ರೈನ್ ಹೋದ್ಮೇಲೆ ಅದು ತೆಗೆದ್ರು. ಅದು ತೆಗ್ದಾದ್ಮೇಲೆ ನಾವು ಮುಂದಕ್ಕೆ ಹೊರಟವು. ಫೈನಲಿ ಅಂತೂ ಇಂತೂ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ರೈಲ್ವೆ ಟ್ರ್ಯಾಕ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಈಗ ಮನೆ ಕಡೆ ನಾವು 4 ಜನ ಮನೆ ಕಡೆ ಬಂದವು. ಸೊ ಯಾರಿಗೆಲ್ಲ ಈ ದೇವಸ್ಥಾನದ ಲೊಕೇಶನ್ ಬೇಕೋ ಅವರೆಲ್ಲರೂ ನನಗೆ ಕಮೆಂಟ್ ಮಾಡಿ, ನಾನು ಅವ್ರಿಗೆ DM ಮಾಡ್ತೀನಿ. ಈ ದೇವಸ್ಥಾನದ ಲೊಕೇಶನ್ನು ಕೂಡ ಹಾಕ್ತೀನಿ.
ಹಾಗೆ ಇನ್ನು ಗಜೇಂದ್ರನ್ ರಿಯಾಕ್ಟರ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ಯಾರಿಗೆ ತುಂಬ ಇಷ್ಟ ಆಯಿತು ಅವರೆಲ್ಲ ತುಂಬ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಸಬ್ಸ್ಕ್ರೈಬರ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಸ್ ಇರೋರು ನನ್ನ ವೀಡಿಯೋನ ಪ್ರತಿದಿನ ನೋಡಿ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಗೈಸ್.